ಹಿಂಸಾಚಾರಿಗಳು ಎಂದಿರುವ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸುತ್ತೇವೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆನ್ಕೆ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡಲೇ ಕ್ಷಮೆ ಕೇಳಬೇಕು. ಚುನಾವಣೆ ಎಂದಾಗ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ಪಡೆದು ಈಗ ಹಿಂದೂಗಳಿಗೆ ಬೈಯೋ ಕೆಲಸ ಮಾಡುತ್ತಿದ್ದಾರೆ ಎಂದರು. ರಾಹುಲ್ ಗಾಂಧಿ ಅವರು ಹಿಂದೂಗಳ ಹಿಂಸಾಚಾರಿ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಿಂಸಾಚಾರ ಆಗ್ತದೆ ಅಲ್ಲಿ ಕಾರಣೀಭೂತಿದ್ದಾವ ಅಂದ್ರೆ ಹಿಂದೂಗಳ ಅಂತ ಹೇಳ್ತಾರೆ. ಆ ವಕ್ತವ್ಯವನ್ನು ನಾವು ಖಂಡಿಸ್ತೀವಿ. ಪಾರ್ಲಿಮೆಂಟ್ ನಲ್ಲಿ ಬಂದು ಅವರು ಮಾಫಿ ಕೇಳಬೇಕಂತ ನಾವು ನಮ್ದು ಇವತ್ತಿನ ಬೇಡಿಕೆ. ಎಲ್ಲಿ ತನಕ ಅವರು ಮಾಫಿ ಕೇಳುವುದಿಲ್ಲ ಅಲ್ಲಿ ತನಕ ಹೋರಾಟ ನಾವು ಜಾರಿ ಮಾಡ್ತೀವಿ. ಯಾಕಂದ್ರೆ ಇಲೆಕ್ಷನ್ ನಲ್ಲಿ ಗುಡಿ ಅಡ್ಡಾಡೋದು, ಆಶೀರ್ವಾದ ತಗೊಳ್ಳೋಕೆ ಹೋಗೋದು, ಹಿಂದೂ ದೇವರಿಗೆ ನಮಸ್ಕಾರ ಮಾಡೋದು, ಆಶೀರ್ವಾದ ತಗೊಳ್ಳೋದು, ವೋಟ್ ಬೇಕಂತ ಅಲ್ಲೇ ಹೋಗೋದು, ಇಲೆಕ್ಷನ್ ಹೋದ್ಮೇಲೆ ಮತ್ತೆ ಹಿಂದೂಗಳು ಬೈಯೋದು. ಅದು ಇತಿಹಾಸ ನೋಡಿದ್ರೆ ಮುಸ್ಲಿಂ ದಾಳಿಗಳು ಎಷ್ಟು ಅದು, ಕ್ರಿಶ್ಚಿಯನ್ಗಳ ದಾಳಿಗಳು ಎಷ್ಟು ಅದು ಜಿರಳಿಸಣ ಆಗದೆ ಬಹಳಷ್ಟು ಈ ದೇಶದಲ್ಲಿ ಪ್ರಯತ್ನ ಆಯ್ತು ಹಿಂದೂಗಳು ಇಲ್ಲಿ ಓಡಿಸ್ಬೇಕಂತ. ಆದ್ರ ಸಾವಿರಾರು ವರ್ಷದಿಂದ ನೋಡ್ಕೊಂಡ್ ಬಂದೀವಿ, ಹಿಂದೂಗಳ ಒಕ್ಕಟ್ಟಿರ್ತಾರ, ಯಾರು ಸಮಾಜ ಮೇಲೆ ಅನ್ಯಾಯ ಮಾಡಲಾರ್ದನ ಇರ್ತಾರು. ಅಹಿಂಸಾವಾದಿ ಹಿಂದೂಗಳ ಗೊತ್ತದು. ಆದ್ರೆ ಸಾವಿರಾರು ವರ್ಷ ಪ್ರಯತ್ನ ಆದ್ರೆ ಅಲ್ಲಿ ತನಕ ಯಶಸ್ವಿ ಆಗಿಲ್ಲ. ಹಿಂಗಾಗಿ ಗುಡಿಗಳನ್ನ ಡಿಸ್ಟ್ರಾಯ್ ಮಾಡೋದು ಪ್ರಯತ್ನ ಆದ. ಆದ್ರೆ ಸಾವಿರಾರು ವರ್ಷದಿಂದ ಇವತ್ತು ನೋಡ್ತೀವಿ ಇದೇನು ಪ್ರಯತ್ನ ನಡೆದದ, ಅದ ಪ್ರಯತ್ನ ರಾಹುಲ್ ಗಾಂಧಿ ಅವರು ಇವತ್ತು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರೇ ತಿಳ್ಕೊಂಡಾಗ ಹಿಂದೂಗಳು ಬೈದ್ರ ಬಾಕಿ ಎಲ್ಲಾರು ಒಕ್ಕಟ್ಟಾಗಿ ತಮ್ಮ ಕಡೆ ಬರ್ತಾರೆ. ಹಂಗಲ್ಲ. ಹಿಂಗಾದ್ರೆ ಬರುವ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ತಿಳ್ಕೋಬೇಕು, ಮತ್ತೆ ಇನ್ನೂ ಎರಡು ಪಾರ್ಟಿಯವರು ದುಡಿಯೋದಲ್ಲ ಅವರು ತಿಳ್ಕೋಬೇಕು. ಇಂಥ ವಕ್ತವ್ಯ ಕೊಡೋರ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ಬೇಕೇನಿಲ್ಲ. ಯಾವ ಮಟ್ಟ ತನಕ ಹೋಗ್ತಾರಂದ್ರೆ ಹಿಂದೂಗಳ ಆತಂಕವಾದಿ ತನಕ ಮಾತಾಡೋದು ಬಂದಾರ. ಬರುವ ಕಾಲದಲ್ಲಿ ಇದು ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ. ಅವ್ರ ಮಾಫಿ ಕೇಳಬೇಕಂತ ಇವತ್ತಿನ ದಿವಸ ನಾವು ಕೇಳ್ಬೋದು. ಪಾರ್ಲಿಮೆಂಟ್ ನಲ್ಲಿ ಕೇಳಬೇಕು. ಏನು ಇವತ್ತಿನ ಪ್ರೊಟೆಸ್ಟ್ ಮಾಡ್ತೀವಿ, ಇವತ್ತು ಮಾಡುದಿಲ್ಲ. ಅದ್ರ ಆದೇಶ ಪ್ರಕಾರ ಯಾವ ದಿವಸ ಮಾಡುದು ಎಲ್ಲ ಡಿಸೈಡ್ ಮಾಡಿ ಮಾಡ್ತೀವಿ. ಏನ್ ಗೊತ್ತಾಗಿಲ್ಲ, ಬಿಜೆಪಿ ಅದು ಬಿಡುದಿಲ್ಲ. ಹಿಂದೂ ಸಂಘಟನೆಯವ್ರು ಮಾಡ್ತಾರೋ, ಭಾರತೀಯ ಜನತಾ ಪಾರ್ಟಿನವ್ರು ಮಾಡ್ತಾರೋ, ಎಲ್ಲರೂ ಒಕ್ಕಟ್ಟಾಗಿ ಇದು ಹೋರಾಟ ಬಿಡುದಿಲ್ಲ. ನಾವು ಹಂಗ ಅನ್ಯಾಯ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಬರುವ ಕಾಲದಲ್ಲಿ ಎಂತ ಮಾತು ಅವ್ರ ಬಾಯಿಗೆ ಬರಬಾರ್ದು ನೋಡ್ತೇವೆ. ಚುನಾವಣೆಯಲ್ಲಿ ವೋಟಿಗಾಗಿ ಮಾತ್ರ ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಹೋಗಿ ಆಶೀರ್ವಾದ ಪಡೆದಿದ್ದಾರೆ. ಕಳೆದ ಸಾವಿರಾರು ವರ್ಷಗಳಿಂದ ಹಿಂದೂಗಳನ್ನು ಓಡಿಸಲು ಸಾಕಷ್ಟು ಪ್ರಯತ್ನ ಆಗಿವೆ. ದೇಶದಲ್ಲಿನ ಹಿಂದೂಗಳು ಅಹಿಂಸಾವಾದಿಗಳು. ಅವರನ್ನು ಓಡಿಸಲು ಸಾವಿರಾರು ವರ್ಷದಿಂದ ಪ್ರಯತ್ನ ಆಗಿದೆ. ಅದೇ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು. ಹಿಂದೂಗಳನ್ನು ಬೈದರೆ ಎಲ್ಲರ ಜೊತೆಗೆ ಬರ್ತಾರೆ ಅನ್ನೋ ಭ್ರಮೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ರಾಹುಲ್ ಗಾಂಧಿಯವರ ಪ್ರಯತ್ನ ಫಲ ಕೊಡೋದಿಲ್ಲ. ರಾಹುಲ್ ಗಾಂಧಿ ಕ್ಷಮೆ ಕೇಳುವವರೆಗೂ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಇನ್ನು ಬಿಜೆಪಿ ಮುಖಂಡ ಎಂಬಿ ಜಿರ್ಲಿ ಮಾತನಾಡಿ, ಹಿಂದೂ ಧರ್ಮಕ್ಕೆ, ಹಿಂದೂ ವಿಚಾರಧಾರೆ ಮಾನ್ಯ ಮಾಡುವ ಜನರಿಗೆ ಹಿಂಸಾವಾದಿಗಳು, ಉಗ್ರವಾದಿಗಳು ಅನ್ನೋ ರೀತಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದರು. ವೇದಿಕೆ ಮೇಲಿರೋ ಬೆಳಗಾವಿ ಮಹಾನಗರ ಜಿಲ್ಲೆ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸಹೋದರಿ ಗೀತಾ ಸುತಾರ್ ಅವರೇ, ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು, ಮಾಜಿ ಶಾಸಕರು, ಮಿತ್ರರು ಆಗಿರುವಂತಹ ಅನಿಲ್ ಬೆನ್ಕೆ ಅವರೇ, ಕಾರ್ಪೊರೇಷನ್ನಲ್ಲಿ ನಮ್ಮ ಫ್ಲೋರ್ ಲೀಡರ್ ಆಗಿರುವಂತಹ ಕಾರ್ಪೊರೇಟರ್ ರಾಜ್ ಡೋನಿ ಅವರೇ, ಅವರು ಕೂಡ ನಮ್ಮ ಮಾಧ್ಯಮ ಸಂಚಾಲಕರು ಆಗಿರುವಂತಹ ಕಾರ್ಪೊರೇಟರು ಆಗಿರುವಂತಹ ಹನುಮಂತ ಕೊಂಗಾಲಿ ಅವರೇ,
ಮಹಾನಗರದ ಜನರಲ್ ಸೆಕ್ರೆಟರಿ ಆಗಿರುವಂತಹ ಹಿರಯ್ಯ ಕೋತ್ ಅವರೇ, ಉತ್ತರ ಮತಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ವಿಜಯ್ ಕೊಡಗಾನೂರ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಮೀಡಿಯಾ ಮಿತ್ರರೇ, ವಿರೋಧ ಪಕ್ಷದ ನಾಯಕರಾಗಿರುವಂಥ ಲೋಕಸಭೆಯಲ್ಲಿ ಒಂದು ಮಾತನ್ನ ಬಹಳ ಇರ್ರೆಸ್ಪಾನ್ಸಿಬಲ್ ಆಗಿ ಪರ್ಪಸ್ಲಿ ಟು ಇನ್ಸಲ್ಟ್ ದ ಹಿಂದೂ ಸಮಾಜ್ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಹಿಂದೂ ಧರ್ಮಕ್ಕೆ, ಹಿಂದೂ ವಿಚಾರಧಾರೆಗೆ ಮಾನ್ಯ ಮಾಡುವಂತಹ ಜನರಿಗೆ ಅವರು ಹಿಂಸಾವಾದಿಗಳು ಅನ್ನೋ ರೀತಿಯಲ್ಲಿ, ಹಿಂಸಾವಾದಿಗಳು ಅಂತ ಹೇಳ್ತಾ ನಾವೇ ಏನೋ ಉಗ್ರವಾದಿಗಳು ಅನ್ನೋ ರೀತಿಯಲ್ಲಿ ಲೋಕಸಭೆಯಲ್ಲಿ ಇಡೀ ಹಿಂದೂ ಸಮಾಜವನ್ನ ಬಿಂಬಿಸುವಂತ ಹೇಯ ಕೃತ್ಯವನ್ನ ರಾಹುಲ್ ಗಾಂಧಿ ಅವರು ಮಾಡಿರುವಂತದ್ದನ್ನ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರ ಜಿಲ್ಲೆ ಬಹಳ ವಿರೋಧವನ್ನು ವ್ಯಕ್ತಪಡಿಸಿ ಅದನ್ನ ಖಂಡಿಸುತ್ತೆ. ಕೆಲವು ದಿವಸಗಳಿಂದ ಪಾರ್ಲಿಮೆಂಟ್ದಲ್ಲಿ ನಡೀತಾ ಇರುವಂತಹ ಡಿಬೇಟ್ಗಳನ್ನು ಗಮನಿಸಿದರೆ ಸಂವಿಧಾನದ ಒಂದು ಪೇಜನ್ನೇ ಓದದೇ ಇರುವಂತಹ ರಾಹುಲ್ ಗಾಂಧಿ ಅವರು ಪದೇ ಪದೇ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾ ಒಂತರಹ ಮಂಗನಿಗೆ ಕುಡಿಸಿದ ಹಾಗೆ ವರ್ತನೆಯನ್ನು ಮಾಡಿಸ್ತಾ ಇದ್ದಾರೆ. 100ನ್ನ ಗಡಿ ದಾಟದ ಕಾಂಗ್ರೆಸ್ ಸರ್ಕಾರ ಸಂಸದದಲ್ಲಿ ಒಂದು ರೀತಿ ಏನೋ ದೇಶವನ್ನೇ ನಾವು ಗೆದ್ದು ಬಿಟ್ಟಿದ್ದೀವಿ ಅನ್ನುವಂತ ಒಂದು ಹುಚ್ಚು ಕಲ್ಪನೆಯಲ್ಲಿ ಅಂಡರ್ ಎ ಇಲ್ಯೂಷನ್ ಈಸ್ ಮೇಕಿಂಗ್ ವೆರಿ ಇರ್ರೆಸ್ಪಾನ್ಸಿಬಲ್, ನಾಟ್ ಓನ್ಲಿ ಇರ್ರೆಸ್ಪಾನ್ಸಿಬಲ್, ವೆರಿ ಇನ್ಸಲ್ಟಿಂಗ್ ಸ್ಟೇಟ್ಮೆಂಟ್ಸ್ ಅಗೇನ್ಸ್ಟ್ ದಿ ಹಿಂದೂ ಧರ್ಮ ಅಂಡ್ ಹಿಂದೂ ಜನರ ಎಮೋಷನ್ಸ್ಗೆ ವಿರೋಧವಾಗಿ, ಮನಸ್ಸಿಗೆ ಖೇದವಾಗೋ ರೀತಿಯಲ್ಲಿ, ಇನ್ಸಲ್ಟ್ ಮಾಡೋ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು. ಅದರ ಹೇಳಿಕೆಯನ್ನು ಅವರು ಹಿಂಪಡಿಬೇಕು ಅನ್ನುವಂತ ಒಂದು ಕೂಗನ್ನು ಇಡೀ ರಾಷ್ಟ್ರದಲ್ಲಿ ಹಿಂದೂ ಸಮಾಜ ಕೇಳ್ತಾ ಇದೆ. ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಹಿಂದೂ ಸಮಾಜವನ್ನ ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ಇವರು ಶಾಂತಿ ಪ್ರಿಯರು ಮತ್ತೆ ಹಿಂಸೆಯನ್ನ ವಿರೋಧ ಮಾಡುವಂತವರು, ನಾನ್ ವೈಲೆನ್ಸ್, ಈ ರೀತಿ ನಮ್ಮನ್ನು ಗುರುತಿಸ್ತಾರೆ. ಇತಿಹಾಸದ ಪುಟಗಳನ್ನು ನೋಡಿದ್ರೆ ಭಾರತ ದೇಶ ಯಾವ ಕಾಲಕ್ಕೂ ಯಾವುದೇ ನೆರೆ ರಾಜ್ಯದ ಮೇಲೆ ಯುದ್ಧವನ್ನ ಮಾಡಿದ್ದು, ಎನ್ಕ್ರೋಚ್ಮೆಂಟ್ ಮಾಡಿದ್ದು ಕಂಡುಬರೋಲ್ಲ. ಆದರೆ ಇತಿಹಾಸವನ್ನು ಕೆಣಕಿ ನೋಡಿದ್ರೆ ನೂರಾರು ಬಾರಿ ಭಾರತ ದೇಶದ ಮೇಲೆ ದಾಳಿಗಳು, ಇಸ್ಲಾಂ ದಾಳಿಗಳು ಹೆಚ್ಚಿನ ರೀತಿಯಲ್ಲಿ, ಮತ್ತೆ ಇಸಾಯಿ ದಾಳಿಗಳು, ಪಾರ್ಸಿ ದಾಳಿಗಳು, ಗ್ರೀಕರ ದಾಳಿಗಳು ನಮ್ಮ ದೇಶದ ಮೇಲೆ ಆಗಿರುವಂತದ್ದನ್ನ ನಾವೆಲ್ಲ ಇತಿಹಾಸದಲ್ಲಿ ಓದ್ತೀವಿ. ಇಷ್ಟೆಲ್ಲ ದಾಳಿಗಳ ನಡುವೆಯೂ ಕಳೆದ 1,000 ವರ್ಷಗಳಲ್ಲಿ ಭಾರತ ದೇಶ ತನ್ನ ಮೂಲ ಸಂಸ್ಕೃತಿ, ಸಂವಿಧಾನದ ಒಂದೇ ಒಂದು ಪೇಜ್ ಓದದೇ ಇರುವ ರಾಹುಲ್ ಗಾಂಧಿ ಮಂಗನಿಗೆ ಕುಡಿಸಿದ ಹಾಗೆ ರಾಹುಲ್ ಗಾಂಧಿ ವರ್ತನೆ ಮಾಡ್ತಿದ್ದಾರೆ. ದೇಶವನ್ನು ಗೆದ್ದಿದ್ದೇವೆ ಅನ್ನೋ ರೀತಿಯಲ್ಲಿ ಭ್ರಮೆಯಲ್ಲಿ ಮಾತನಾಡುತ್ತಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ತಮ್ಮ ಹೇಳಿಕೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಸಂಕಲ್ಪ ಸಿಂಧೆ, KMM ಕನ್ನಡ, ಬೆಳಗಾವಿ.